ಬಟ್ ನನಗೆ ನಿಮ್ಮ ಸಿನಿಮಾದವ್ರ ಮೇಲೆ ಒಂದು ಹೊಟ್ಟೆ ಕಿಚ್ಚು ಯಾವಾಗಲೂ ಇದೆ. ಏನು ಸರ್? ಅಲ್ಲಿ ಶಿಲ್ಪ ಅವ್ರು ಇದ್ದದಕ್ಕೆ ಹೇಳಲಿಲ್ಲ ನಾನು. ಹಾಂ, ಬೇರೆಯವ್ರ ಜೊತೆ ರೊಮ್ಯಾನ್ಸ್ ಮಾಡಿನೂ ಹೆಂಡತಿ ಹತ್ರ ನೀವು ಬೆಂಚ್ ಚಪ್ಪರಿಸ್ಕೊತೀರಿ. ಅದೇ ಕಲೆ ಅಲ್ವಾ ಸರ್? ಕಲೆ ಅಂದ್ರೆ ಅದೇ ಅಲ್ವಾ ಸರ್? ಮನೆಯಲ್ಲಿ ಏನಾದರೂ ಅದಕ್ಕೆ ಕಡಿವಾಣ ಹಾಕ್ಬಿಟ್ರೆ, ಹಿಂದಿಲಿ ಒಂದು ಕಹಾವತ್, ಆ ಶೋಲೆ ಪಿಕ್ಚರಲ್ಲಿ ಒಂದು ಕಹಾವತ್ ಇದೆಯಲ್ಲ, ಹೇಳ್ತಾರಲ್ಲ, ಅಗರ್ ಘೋಡಾ ಘಾಸ್ ಸೆ ದೋಸ್ತಿ ಕರೆಗಾ ತೋ ಖಾಯೇಗಾ ಕ್ಯಾ. ಹಂಗೆ ಆಯ್ತಾ ಸರ್? ಅದಕ್ಕೆ ಎಲ್ಲಿವರೆಗೂ ಅದು ಚೆನ್ನಾಗಿ ಕಾಣಿಸ್ತೀನೋ ಆನ್ ಸ್ಕ್ರೀನು, ಎಲ್ಲಿವರೆಗೂ ಸಾಂಗು ಡ್ಯಾನ್ಸ್ಗೆ ಶಿಳ್ಳೆ ಚಪ್ಪಾಳೆ ಹೊಡಿತಾರೋ, ಎಲ್ಲಿ ನಾನು ಒಂದು ಹೆಣ್ಣನ್ನು ಹೊಗಳ್ತೀನೋ, ಹೀರೋಯಿನ್ನು ಫೀಮೇಲ್ ಮೇನ್ ಕ್ಯಾರೆಕ್ಟರ್ನ ಹೊಗಳ್ತೀನೋ, ರಮಿಸ್ತೀವೋ, ಅಲ್ಲಿವರೆಗೂ ಖುಷಿ ಪಡಲೇಬೇಕು ಮನೇಲಿ. ಆ್ಯಂಡ್ ಅದರದ್ದೇ ಆದ ಒಂದು ಲೈನ್ ಇದೆ ಸರ್. ಎಸ್ ಎಸ್, ಅದು ನೀವು ನನ್ನನ್ನು ಅವತ್ತಿಂದ ನೋಡ್ತಿದ್ದೀರಿ, ಫಾಲೋ ಮಾಡ್ತಿದ್ದೀರಿ. ಅದೇ ಯೋಚನೆ ಮಾಡ್ತೀವಿ. ನಿಮ್ಮ ಹೆಸರಿಗೆ ಯಾವುದು ಕಾಂಟ್ರವರ್ಸಿನೇ ಇಲ್ವಲ್ಲ ಅಂತ ಏನೋ ಸ್ವಲ್ಪ ಕಾಂಟ್ರವರ್ಷಿಯಲ್ ಕ್ವಶನ್ ಕೇಳೋಣ. ಇಲ್ಲ, ನಾನು ಅದಕ್ಕೊಂದು ಲೈನ್ ಹಾಕಿದ್ದೀನಿ ಸರ್. ಸಿನಿಮಾ ಪ್ಯಾಕಪ್, ಮನೆ, ಪರ್ಸ್ನಲ್ ಲೈಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಎಸ್, ಇಫ್ ಐ ಆಮ್ ಗುಡ್ ಹಿಯರ್, ಐ ಆಮ್ ಗುಡ್ ಎವ್ರಿವೇರ್. ಕರೆಕ್ಟ್. ಇಫ್ ಐ ಆಮ್ ಡಿಸ್ಟರ್ಬ್, ಮನೆಯಲ್ಲೇ ನಾನು ಡಿಸ್ಟರ್ಬ್ಡ್ ಆಗಿದ್ದರೆ ಆಚೆ ಕಡೆ ಏನು ಸರ್ ಮಾಡೋಕ್ಕಾಗುತ್ತೆ? ಎಕ್ಸ್ಪೆಷಲಿ ಆ್ಯಸ್ ಎ ಆ್ಯಕ್ಟರ್ ಸರ್, ಆ್ಯಸ್ ಎ ಆ್ಯಕ್ಟರ್ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾರಲ್ಲ, ನನಗೆ ಅಷ್ಟು ಮೂಡ್ ಸ್ವಿಂಗ್ಸ್ ಇಲ್ಲ. ಯಾಕೆಂದರೆ ನಾನು ಆರಾಮಾಗಿರುವಂಥ ಮನುಷ್ಯ. ಅಂದರೆ ಶೂಟಿಂಗ್ ಮುಗಿದ ಮೇಲೆ ಎಲ್ಲಿ ಹೋಗಲಿ ಅನ್ನೋದಕ್ಕೆ ಭಾಳ ಆಪ್ಷನ್ಗಳಿಲ್ಲ. ಸೀದಾ ಒಂದೇ ಮನೆ ಇದೆ, ಮನೆಗೆ ಹೋಗ್ತೀರಿ. ಈಗ ನೋಡಿ, ಕಾರು ಮಕ್ಕಳು ವೇಟ್ ಮಾಡ್ತಾರೆ, ಸುಮ್ಮನೆ ನನಗೆ ಅವ್ರ ಜೊತೆ ನಿಮ್ಗೆ ತುಂಬ ಖುಷಿ ಕೊಡೋಂಥ ಜಾಗ ಯಾವುದು ಗಣೇಶ್ ಅವರೇ ಅಂತ ಹೇಳಿದ್ರೆ, ನಾನು ಹೇಳೋದು ಎರಡೇ ಜಾಗ ಸರ್. ಒಂದು ಶೂಟಿಂಗ್ ಕ್ಯಾಮ್ರಾ ಮುಂದೆ, ಇನ್ನೊಂದು ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಅವ್ರ ಜೊತೆ ಕೂತ್ಕೊಂಡು ರೇಗಿಸ್ಕೊಂಡು ಬೈಸ್ಕೊಂಡು ಏನ್ರಿ ಇದಂತ ಬೈಸ್ಕೊಂಡು ಅವ್ರ ಕೈಲಿ ಮಕ್ಳು ಏನೋ ಹೇಳ್ತಾ, ಅದು ನನಗೆ ಹ್ಯಾಪಿ ಫ್ಯಾಮಿಲಿ ಲೈಫ್ ಇಸ್ ಅ ಸೀಕ್ರೆಟ್ ಆಫ್ ಸಕ್ಸಸ್. 100% ಸರ್. ಯುವರ್ ಫ್ಯಾಮಿಲಿ ಈಸ್ ಯುವರ್ ಬ್ಯಾಕ್ ಬೋನ್. ಕರೆಕ್ಟ್. ಯು ಡೂ ಗುಡ್ ಥಿಂಗ್, ರಾಂಗ್ ಥಿಂಗ್, ದೇ ವಿಲ್ ಸ್ಟ್ಯಾಂಡ್ ಬೈ ಯು. ಹಾಗಂತ ರಾಂಗ್ ಥಿಂಗ್ಸ್ ಮಾಡಬಾರ್ದಲ್ಲ ನಾವು, ವಿಚ್ ಇಂಟರ್ನಲಿ ದಟ್ ವಿಲ್ ಹರ್ಟ್ ದೆಮ್. ಸೊ ಹಾಗಾಗಿ ಶಿಲ್ಪ ಏನು ಹೇಳಲ್ಲ. ಕೆಲವೊಂದ್ಸಲ ತಮಾಷೆಗೂ ಕೇಳಿದಾಳಕ್ಕೆ, ಇಷ್ಟು ಜನದ ಬಂದರೆ ನಿಮ್ಮನ್ನ ಬರಲ್ಲ ಅಂತ. ಅದಕ್ಕೆ ನನ್ನ ಆನ್ಸರು ನನಗೆ ಗೊತ್ತಾಗಲ್ಲ ಅಂತ. ನಮ್ದು ಹಂಗೆಲ್ಲ ಗೊತ್ತಾಗಲ್ಲ ಅಂತ ಹೇಳ್ತೀನಿ. ಬಟ್ ಯಾವಾಗಾರು ಇಬ್ಬರು ಕುತ್ಕೊಂಡು ಥಿಯೇಟ್ರಲ್ಲಿ ನಿಮ್ಮದೇ ಸಿನಿಮಾ ನೀವು ನೋಡೋವಾಗ ಏನೋ ಒಂದು ರೊಮ್ಯಾಂಟಿಕ್ ಸೀನ್ ಬಂತಪ್ಪ, ಇದು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಆ ಥರದ್ದು ನನ್ನ ಜೊತೆಲಿ ಕೂತ್ಕೊಳ್ಳೋದಿಲ್ಲ ಅವಾಗ. ಬೇರೆ ಸೀಟಲ್ಲಿ ಇರ್ತೀನಿ. ಹಿಂಗೆ ಬರುತ್ತೆ ಕಣ್ಣು, ಜಾಣ ಕುರುಡ ನಾನು, ಸುಮ್ಮನೆ ಕೂತಿರ್ತೀನಿ. ಬಟ್ ಐ ಆಮ್ ವೆರಿ ಹ್ಯಾಪಿ ಸರ್. ಅವಳು ಯಾವತ್ತೂ ನನಗೆ ಆಕೆ ಕ್ವಶನ್ ಮಾಡಿಲ್ಲ, ನೆವರ್. ಇದು ಯಾಕೆ ಹಿಂಗೆ ಇದೆ, ನೋ. ಅದು ನಾವಿಬ್ಬರು ಮುಂಚೆಯಿಂದನೂ ಫ್ರೆಂಡ್ಸ್ ಆಗಿದ್ವಿ, ಆಮೇಲೆ ಲವ್ ಆಯಿತು, ಮದುವೆ ಆಯಿತು, ಅದೆಲ್ಲ ಸೆಕೆಂಡ್ರಿ. ಬಟ್ ಆಕೆಗೂ ಆ ಸೆನ್ಸಿಬಿಲಿಟಿ ಇದೆ. ಎಸ್, ನನ್ನ ಗಂಡ ಅನ್ನೋದಕ್ಕಿಂತ ಗೋಲ್ಡನ್ ಸ್ಟಾರ್ ಗಣೇಶ್ ಅವನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ, ಚೆನ್ನಾಗಿ ಪರ್ಫಾರ್ಮ್ ಅಂದರೆ ಸಿನಿಮಾ ಅದೆಲ್ಲ ಮಾಡಿದಾಗ ಜನ ಮೆಚ್ತಾರೆ. ಜನ ಮೆಚ್ಚಿದ್ರೆ ನಮಗೆಲ್ರಿಗೂ ಖುಷಿಯಾಗುತ್ತೆ ಅನ್ನೋ ಸೆನ್ಸಿಬಿಲಿಟಿ ಆಕೆಗಿದೆ. ಮಕ್ಳು ಹೆಂಗೆ ನೋಡ್ತಾರೆ? ಖುಷಿ ಮಕ್ಕಳಿಗೆ ಖುಷಿ. ಅವ್ನು ಚಿಕ್ಕವನು 8 ಇಯರ್ಸ್, ಅವನಿಗೆ ಅವ್ನು ದ್ವಾಪರ ಸಾಂಗ್ ಅಂತೂ ಸರ್ ಹೆಂಗೆ ಕ್ರೇಜಿಯಾಗಿ ನೋಡಿದ್ದಾನೆ ಅಂದರೆ ಹಂಗೆ ನೋಡಿದ್ದಾನೆ ಸರ್ ಅವನು. ಆ ಜೇನ ದನಿಯೋಳೆ ಸುಮ್ಮನೆ ತಲೆ ಮಾಡಿಸ್ತಾನೆ. ಅಲ್ಲೊಂದು ಸ್ಟೆಪ್ಪಲ್ಲಿ ನನಗೆ ಗೊತ್ತಿಲ್ಲ, ಅದು ಸ್ಟೆಪ್ ಮಾಡ್ತಾ ಹೀಗೆ ಬರ್ತೀನಿ ತಲೆ. ಅದನ್ನು ನನಗೆ ಒಂದು 1000 ಸಲ ಮಾಡಿಸಿದ್ದಾನೆ ಸರ್. ಹೌದಾ? ಅದು ಮಾಡು, ಅದೊಂದು ಸಲ ಪಾಪ, ಅಪ್ಪ ಅದೊಂದು ಸಲ ಮಾಡು ಅಂತಾನೆ. ಮಾಡಿದ ತಕ್ಷಣ ಕ್ಯೂಟಿ ಅಂತ, ನೀನೇನು ನನ್ನ ಕ್ಯೂಟಿ ಪಪ್ಪ, ಹಂಗೆ ಕಾಣಿಸ್ತಿದ್ಯಾ ನೀನು ಅಂತ. ಮಗಳು ಬರ್ತಾಳೆ, ಅಪ್ಪ ನನ್ನ ಜೊತೆ ಒಂದು ಸಲ ಡ್ಯಾನ್ಸ್ ಮಾಡು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.